ಓಂ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೆಲ್ದಿ ಟೀ ಜೊತೆಗೆ ದಾಬೋಲಕರರಿಗೆ ಹೇಮಾಡ ಪಂಥ ಎಂಬ ಬಿರುದು ಯಾಕೆ ಬಂತಂತ ಕೂಡ ಹೇಳ್ತೀನಿ. ಹೇಮಾಡ ಪಂಥ ಪದದ ಮೂಲ ಅರ್ಥವೇ ಹೇಮಾದ್ರಿ ಪಂಥ. ಹೇಮಾದ್ರಿ ಪಂಥರವರು ಮಹಾದೇವ ಹಾಗೂ ರಾಮದೇವ ರಾಜರಿಗೆ ಮಂತ್ರಿಗಳಾಗಿದ್ರು. ಅವರು ವಿದ್ಯಾವಂತರು, ಸದ್ಗುಣ ಸಂಪನ್ನರು ಹಾಗೂ ರಾಜ್ಯ ಪ್ರಶಸ್ತಿಗಳನ್ನು ಗಳಿಸಿದ್ರು. ಹಾಗೂ ನವರೀತಿಯ ಲೆಕ್ಕದ ವಿಧಾನಗಳನ್ನು ಕೂಡ ಕಂಡುಹಿಡ್ತಿದ್ರು. ಮತ್ತು ಮೂಡಿಲಿಪಿಯನ್ನು ಸೃಷ್ಟಿಸಿದ್ದು ಕೂಡ ಅವರೇನೆ. ಆದರೆ ದಾಬೋಲಕರ ಅವರು ಹೇಳೋ ಪ್ರಕಾರ ದಾಬೋಲಕರ ಅವರು ಇದಕ್ಕೆಲ್ಲ ತದ್ವಿರುದ್ಧ, ಸಾಮಾನ್ಯ ಮಾನವ ಅಷ್ಟೇ. ಹೀಗಿರುವಾಗ ಸಾಯಿಬಾಬಾ ಅವರು ಯಾಕೆ ಆ ಬಿರುದನ್ನು ಕೊಟ್ಟರು ಅಂತ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಯೋಚನೆ ಮಾಡ್ತಾ ಕೂರ್ತಾರೆ. ಆಗ ಅವ್ರಿಗೆ ಅನ್ಸುತ್ತೆ, ಈ ಬಿರುದು ಕೊಟ್ಟಿರೋದು ಅವರ ಅಹಂಕಾರ ನಿರ್ಮೂಲನಕ್ಕಾಗಿ, ಹಾಗೂ ಅವರು ಮುಂಚೆ ಗುರುವಿನ ಅವಶ್ಯಕತೆಯ ಬಗ್ಗೆ ಚರ್ಚೆ ಮಾಡಿರ್ತಾರಲ್ವಾ, ಆ ಚರ್ಚೆಯಲ್ಲಿ ನನ್ನ ಬುದ್ಧಿವಂತಿಕೆಗೆ ಕೊಟ್ಟ ಸನ್ಮಾನ ಅಂತ ಕೂಡ ಅನ್ಕೊಂತಾರೆ. ಮುಂದಿನ ಕಥೆಗಳನ್ನು ಪರೀಕ್ಷಿಸಿದ್ರೆ ಬಾಬಾರವರು ಹೇಮಾಡ ಪಂಥ ಎಂಬ ಬಿರುದು ಕೊಟ್ಟಿದ್ದು ನಿಜವಾಗಿಯೂ ಮಹತ್ವವಾದದ್ದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ತಮ್ಮ ಮುಪ್ಪಿನಲ್ಲಿ ಶ್ರೀ ಸಾಯಿ ಸಂಸ್ಥಾನದಲ್ಲಿ ಮೇಲ್ವಿಚಾರಣೆಯನ್ನು, ಲೆಕ್ಕಪತ್ರಗಳನ್ನು ನೋಡಿಕೊಳ್ತಾ ಇದ್ರು. ಹಾಗೂ ಆಧ್ಯಾತ್ಮಿಕ ವಿಚಾರಗಳಾದ ಜ್ಞಾನ, ಭಕ್ತಿ, ವೀತರಾಗ, ಸ್ವಸಮರ್ಪಣೆ ಹಾಗೂ ಆತ್ಮಜ್ಞಾನ ಮುಂತಾದವುಗಳನ್ನು ನಿರೂಪಿಸಿರುವ ಶ್ರೀ ಸಾಯಿ ಸಚ್ಚರಿತೆಯ ಲೇಖಕರೆಂದು ಪ್ರಸಿದ್ಧಿ ಪಡೆದ್ರು. ಎಷ್ಟು ಅದ್ಭುತವಾಗಿತ್ತಲ್ವಾ ಈ ಕಥೆ. ಮತ್ತೆ ಒಂದು ಹೊಸ ಕಥೆಯೊಂದಿಗೆ, ಹಾಗೆ ಒಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.